ಕೂರಿಸಿ MLA ಆಳ ಮಾತಾಡೋರು ಫೋನ್ ಕೊಡ್ತಾರೆ. ಫೋನ್ ಕೊಡೋ ಪೊಲೀಸ್ ಸಾಬ್ರು ಗಾಡಿ ನಿಲ್ತಾರೆ. ನಾನೇ ಹೊಡಿತಾರೆ ಇಲ್ಲಿ ಬಾಜು ನಿಂದಿರಿ ಸಾಬ್ರು ನೋಡ್ತಾರೆ. ಇದು ರೂಲ್ಸ್ ಅಣ್ಣ. ಜಾಕೆಟ್ ಹಾಕೊಂಡಿರಿ ಅವರು ಆ ಪೊಲೀಸರು ಇಲ್ಲಿ ಹರಣ ಇದು ನಮ್ಮ ಹಿಂದೂ ಮಂದಿಗೆ ಇಷ್ಟ ಅಪ್ಲೈ ಆಗ್ತದೆ ಅವ್ರಿಗೆ ಆಗ್ತದೆ. ಅವ್ರಿಗೆ ಆಗಂತಂದ್ರ ಇಲ್ಲಿ ಇದ್ರಲ್ಲ ಸರ್ ಚಾರ್ಜ್ ಮಾಡ್ಬೇಕು. ಹುಡುಗರು ಬಂದು MLA ಸಾಬ್ರ ಮಾತಾಡೋ ಫೋನ್ ಕೊಟ್ಟು ಸಾಬ್ರ ಗಾಡಿ ನಿಲ್ತಾರಂದ್ರ ಯಾರ ಮೇಲೆ ಭರೋಸೆ ಮೇಲೆ ಹಿಡಿದಿವೇನು? ನಮ್ಮ ದಮ್ಮೆಲ್ಲ ಹಿಡಿದಿವಿಲ್ಲ, ಮುಂದೆ ಮೇಲೆ ದಮ್ಮಿಲ್ಲ. ಮತ್ತೆ ಒಂದು ವೇಳೆ ಅವ್ರು ಕೆಲಸ ಮಾಡಿಲ್ಲ ಅಂದ್ರೆ ನಾವು ಹೋಗವು. ಫಸ್ಟ್ ನಮ್ಮ ಹುಡುಗರ ಮೇಲೆ ಅಟ್ಯಾಕ್ ಆಗ್ಯದ, ಅವ್ರಿಗೆ ಹಿಡಿಬೇಕು. ಆ ಗಾಡಿ ಸೀಸ್ ಮಾಡ್ಬೇಕು. ಆ ಗಾಡಿ ಓನರ್ ಯಾರ ಅವ್ರ ಮೇಲೆ ಆಕ್ಷನ್ ಆಗ್ಬೇಕು, ಅವ್ರ ಮೇಲೆ ಕೇಸ್ ಆಗ್ಬೇಕು. ಆಮೇಲೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ರಿ, ಪೊಲೀಸ್ ಮೇಲೆ ಅಟ್ಯಾಕ್ ಮಾಡ್ರಲ್ಲ ಅವ್ರ ಮೇಲೆ ಏನು ಅಟ್ಯಾಕ್ ಮಾಡ್ರೆ ಅವ್ರಿಗೂ ಹಿಡಿಬೇಕು. ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು, ಅವ್ರ ಮೇಲೆ FIR ಆಗಬೇಕು. ಆ ಗಾಡಿ ಓನರ್ ಮೇಲೂ FIR ಆಗಬೇಕು. ಆಮೇಲೆ ಆಕಳ ಯಾರು ಎಲ್ಲಿ ಹೋಯ್ದಾರ ಅದೆಲ್ಲ ತನಿಖೆ ಆಗಬೇಕು. ಆಮೇಲೆ ಎಲ್ಲ ಕಡೆ ಚೆಕ್ ಪೋಸ್ಟ್ ಹಾಕಬೇಕು. ಸಿಟಿಲೆಲ್ಲ ಎಲ್ಲೆಲ್ಲಿ ಗಾಡಿಗಳು ಪಾಸ್ ಆಗ್ಲಿತ್ತಾವ, ಎತ್ತಿನ ಗಾಡಿ ಆಕಳ ಗಾಡಿ ಅಲ್ಲೆಲ್ಲ ಚೆಕ್ ಪೋಸ್ಟ್ ಹಾಕಬೇಕು. ಆಮೇಲೆ ಅದ್ರ ಮೇಲೆಲ್ಲ ಆಕ್ಷನ್ ಆಗಬೇಕು. ಏನು ಆಕಳು ಬಂದಾವ ಆಲ್ರೆಡಿ ಆ ಆಕಳುಗಳ ಮೇಲೂ ಅವಕ್ಕೆ ಏನೂ ಅಲ್ಲಾರ್ದಂಗೆ ನೋಡ್ಕೊಳ್ಳೋಂಗೆ ಒಂದು ಆಕ್ಷನ್ ಆಗಬೇಕು. ಈಗ ನಡೆದ ಘಟನೆ ಬಗ್ಗೆ ನಾವೆಲ್ಲ ಪ್ರಕರಣ ದಾಖಲಿಸ್ಕೊಳ್ತೀವಿ, ಹಾಕ್ಕೊಟ್ಟು ಮುಂದಿನ ಕ್ರಮ ಕೈಗೊಳ್ತೀವಿ. ಕಾನೂನಾತ್ಮಕವಾಗಿ ಏನಿದೆ ಎಲ್ಲ ಕ್ರಮ ಕೈಗೊಳ್ತೀವಿ. ಅದಕ್ಕೆ ನಮಗೆ ಅವಕಾಶ ಕೊಡಿ. ಮತ್ತು ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಏನು ಇಲಾಖೆಗಳಿಂದ ಏನು ಕ್ರಮ ಕೈಗೊಳ್ಳಬೇಕು, ನಾಳೆ ಮೇಲಾಧಿಕಾರಿಗಳು ಬರ್ತಾರೆ, ನಮ್ಮ ಮೇಲಾಧಿಕಾರಿಗಳಿದ್ದಾರೆ, ಕಮಿಷನರ್ ಸಾಹೇಬರೆಲ್ಲ ನಾವು ಡಿಸ್ಟಿಕಲ್ಲಿ ಸಿಟಿಯಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಮುಂಜಾಗ್ರತವಾಗಿ ಎಲ್ಲ ಮುಂದೆ ಬರ್ತಕ್ಕಂಥದ್ದು ಇದಕ್ಗಳಿಗೆ ಅವೆಲ್ಲ ಚೆಕ್ ಪೋಸ್ಟ್ ಹಾಕುವಂಥದ್ದಾಗಲಿ ಈ ಥರ ಏನೇ ಕ್ರಮಗಳೆಲ್ಲ ಕ್ರಮಗಳನ್ನು ಪೊಲೀಸ್ ಇಲಾಖೆ ಕಡೆಯಿಂದ ನಾವು ಮೇಲಾಧಿಕಾರಿಗಳು ಸೂಚನೆ ಮಾಡಿ ಎಲ್ಲ ಕ್ರಮ ಕೈಗೊಳ್ತೀವಿ. ಹೇಳ್ತಲ್ವಾ? ಈಗ ಆಗಿದ ಘಟನೆ ಬಗ್ಗೆ ನಾವು ಮುಂದಿನ ಕ್ರಮ ಕೈಗೊಳ್ಳಲಿಕ್ಕೆ ನಮಗೆ ಅವಕಾಶ ಕೊಡಿ. ನಮಗೆ ಅದಕ್ಕೆ ಅವಕಾಶ ಕೊಟ್ಟರೆ ನಾವು ಮುಂದಿನ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಈಗ ಇಲ್ಲೇ ನಾವು ರಸ್ತೆಯಲ್ಲಿ ಕೂತ್ಕೊಂಡ್ರೆ ಎಲ್ಲ ಮುಂದಿನ ಕೆಲಸ ಓಡೋದು ಯಾವಾಗ? ಅದಕ್ಕೋಸ್ಕರ ನಾವು ಮುಂಜಾಗ್ರತೆ ಕ್ರಮವಾಗಿ ಮುಂದಿನ ಕ್ರಮಗಳನ್ನು ಏನೆಲ್ಲ ಕೈಗೊಳ್ಳಬೇಕು ಇಲಾಖೆ ಕಡೆಯಿಂದ ನಮ್ಮ ಮೇಲಾಧಿಕಾರಿಗಳಿದ್ದಾರೆ, ಹಿರಿಯ ಅಧಿಕಾರಿಗಳಿದ್ದಾರೆ, ಎಲ್ಲ ಸ್ಕೀಮ್ ಪ್ರತಿ ಎಲ್ಲ ನಾವು ಯಾವ ರೀತಿ ಇಲಾಖೆಯಿಂದ ಕ್ರಮ ಕೈಗೊಳ್ಳೋಕ್ಕೆಲ್ಲ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾರೆ. ಅದಕ್ಕೆ ಈಗ ಮುಂದಿನ ಕ್ರಮ ಕೈಗೊಳ್ಳಿಕ್ಕೆ ಈಗೇನು ಘಟನೆ ನಡೆದಿದೆ ಅದ್ರ ಬಗ್ಗೆ ನಾವು ಪ್ರಕರಣ ದಾಖಲಿಸ್ಕೊಳ್ಳೋದಾಗಲಿ ಮುಂದಿನ ಕ್ರಮ ಕೈಗೊಳ್ಳೋದಾಗಲಿ ಕಾನೂನಾತ್ಮಕವಾಗಿ ಏನೆಲ್ಲ ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಅದರಲ್ಲಿ ಯಾವುದೂ ನಾವು ಕಾಂಪ್ರಮೈಸ್ ಮಾಡೋಂಗಿಲ್ಲ. ಹೇಳ್ತಲ್ವಾ? ಅದಕ್ಕೆ ನಮ್ಮ ಮೇಲೆ ಪೊಲೀಸ್ ಮೇಲೆ ನಾವು ವಿಶ್ವಾಸ ಇಡಿ. ನಿಮ್ಗೆ ಆದಂಥ ಅದು ನೋವು ಆಗಲಿ ದುಃಖ ಆಗಲಿ ನಮ್ಗೆ ಅರ್ಥ ಆಗ್ತದೆ. ಅದು ಏನು ಘಟನೆ ನಡೆದಿದೆ ಅದನ್ನು ಸತ್ಯ ಎಲ್ಲ ತಿಳ್ಕೊಂಡ್ಬಿಟ್ಟು ಮುಂದಿನ ಕ್ರಮಕ್ಕಾಗಿ ನಮಗೆ ದಾರಿ ಮಾಡಿ ನಾವು ಪ್ರಕರಣ ದಾಖಲಿಸೋದು ಕಾನೂನಾತ್ಮಕ ಎಲ್ಲ ಮಲ್ಲು ನಿಮ್ಗೆ ಗೊತ್ತಿದೆ. ವಕೀಲಿದೆ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರೆ ಅವ್ರ ಮೇಲೆ ರೌಡಿ ಶೀಟ್ ಮಾಡಬೇಕು. ಪೊಲೀಸರ ಮೇಲೆ ಹಲ್ಲೆ ಮಾಡೋದು ದೊಡ್ಡ ವಿಷಯ ಅಲ್ಲ. ಏನೆಲ್ಲ ಮಾಡಬೇಕಾಗಿದೆಯಲ್ಲ ಅದನ್ನು ಆ ಘಟನೆಗೆ ಸಂಬಂಧಪಟ್ಟಂಗೆ ಏನೆಲ್ಲ ಮಾಡಬೇಕಾಗಿದೆಯಲ್ಲ ಅದನ್ನು ನಾವು ಮಾಡ್ತೀವಿ. ಈಗ ಮೊದಲನೇದಾಗಿ ಈ ಏನು ಘಟನೆ ನಡೆದಿದೆ ಇದರೊಳಗೆ ಯಾವುದೇ ತಪ್ಪುಗಳನ್ನು ನಾವು ಸಹಿಸ್ಕೊಳ್ಲಿಕ್ಕಾಗಲ್ಲ. ಆಯಿತಾ? ಈಗೇನು ನಾನು ಅದ್ರ ಹಿಂದೆ ನೀವು ಇಲ್ಲಿ ಜಗಳ ಆಡಬೇಕಾದ್ರೆ ನಾನು ಇಲ್ಲಿ ಬೇರೆ ಕಡೆ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಿದ್ದವನು ನಿಂತೆ. ನಾನು ಏನು ವಿಷಯ ಅಂತ ತಿಳ್ಕೊಂಡೆ, ನನಗೆ ಅರ್ಥ ಆಗಿದೆ. ಆಯಿತಾ? ಈಗ ಫಸ್ಟ್ ಇದು FIR ಮಾಡಿ ತಕ್ಷಣ ಮಾತಾಡಬೇಡ್ರಿ, ಪ್ರೊಸೀಜರ್ ಪ್ರಕಾರ FIR ಮಾಡಿ. ಈಗ ಯಾರು ಇಬ್ರು ಹೋಗಿ ಕಂಪ್ಲೇಂಟ್ ಕೊಡಿ, ಏನು ನಡೀತು ಎಲ್ಲ ವಿವರಗಳನ್ನು ಬರೆದು ಕೊಡಿ. ಆಯ್ತಾ? ಯಾವುದನ್ನು ಬಿಡಬೇಡಿ, ಎಲ್ಲ ಸೇರಿಸಿ ಬರೀರಿ ಸರ್. ಬರೆದು ಕೊಡಿ. ಆನಂತರ ಏನು ಆ ಗಾಡಿ ಹೋಗಿದೆ ಅದರೊಳಗೆ ಏನಿತ್ತು, ಅದರೊಳಗೆ ಯಾರ್ಯಾರಿದ್ರು ಅವರೆಲ್ಲರ ಮೇಲೆ ಗಾಡಿ ಓನರ್ ಆಗಲಿ ಯಾರೇ ಆಗಲಿ ಯಾರನ್ನು ನಾವು ಕಾನೂನಿನ ಕೈಗಳಿಂದ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆಯಿತಾ? ಮತ್ತು ಅವ್ರಿಗೆ ಏನು ಕಾನೂನಾತ್ಮಕವಾಗಿ ಅವ್ರನ್ನ ಏನು ಕಠಿಣ ಕ್ರಮಗಳನ್ನು ನಾವು ತಗೊಳ್ಲಿಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ತಗೊಳ್ತೀವಿ. ಆಯಿತಾ? ನೀವು ದಿನಗಳಲ್ಲ, ನಾವು ಈಗಿಂದನೇ ಆ ಪ್ರಯತ್ನನ ಸ್ಟಾರ್ಟ್ ಮಾಡಿದ್ದೀವಿ. ನೀವೆಲ್ಲ ಹೇಳಿದಿರಿ ಫೋನ್ ಮಾಡಿಲ್ಲ ಅದು ಇದು ಅಂತ. ನಾನು ಕಂಟ್ರೋಲ್ ರೂಮಿಂದ ಎಲ್ಲ ಕಡೆಗೂ ಹೇಳ್ಸಿದ್ದೀನಿ, ಎಲ್ಲ ಕಡೆಗೂ ಆಯಿತಾ? ಇದನ್ನ ಈ ಕಾನೂನು ಕ್ರಮಗಳನ್ನು ತಗೊಳ್ಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ದಯವಿಟ್ಟು ಸರ್. ಇಬ್ಬರು ಆಲ್ರೆಡಿ ಸ್ಟೇಷನ್ ಅದೆಲ್ಲ ಗೊತ್ತಿದೆ. ಅವ್ರಿಗೆ ಫೋನ್ ಹಚ್ಚಿದ್ರೆ ಗಾಡಿ ಬರ್ತದೆ ಸರ್. ಫೋನ್ ಮಾಡಿ ಗಾಡಿ ಅವರೆಲ್ಲ ಹುಡುಕ್ಲಿಕ್ಕೆ ನಮ್ಗೆ ಗೊತ್ತಿದೆ, ನಾವು ಹುಡುಕ್ತೀವಿ. ಗಾಡಿ ಬರ್ತದೆ ಸರ್. ಮಾಡ್ತೀವಿ. ಕೇಳ್ರಿ ಸರ್ ಚೆಕ್ ಪೋಸ್ಟ್ ಕೇಳ್ರಿ ಚೆಕ್ ಪೋಸ್ಟ್ ಮಾಡ್ತೀವಿ ಮಾಡಿ ಸರ್. ಚೆಕ್ ಪೋಸ್ಟ್ ಮೇಲೆ ಒಬ್ಬರಿಗೂ ಪೊಲೀಸರು ಗಾಡಿ ಹಿಡಿಯಲ್ಲ ಸರ್.
ನಾವು ನೋಡಿ ಸರ್ ಹೋದ ವರ್ಷ ವಿಡಿಯೋ ಬಿ ತೋರಿಸ್ತೀನಿ ಇದ್ರ ಬಗ್ಗೆ ಅಡ್ಡ ಹಚ್ಚಬೇಡ್ರಿ ಅದಕ್ಕೂ. ಈ ಚೆಕ್ ಪೋಸ್ಟ್ಗಳು ಹಾಕಿದಾಗ ಅಧಿಕಾರಿಗಳು ಅಲ್ಲಿ ಆಗಿಂದಾಗೆ ಭೇಟಿ ನೀಡಿ ಅದು ಕರೆಕ್ಟಾಗಿ ಕಾರ್ಯನಿರ್ವಹಿಸುವ ಹಾಗೆ ನೋಡ್ಕೊಳ್ತೀವಿ. ಓಕೆ, ಇದು ನೀವು ನಾಳೆಯಿಂದ ನೋಡಿ ಅದು. ಸರ್ ಒಂದು ಎಲ್ಲ ಇದು ಸಮಸ್ಯೆ ಏನಪ್ಪಾ ಅಂದ್ರೆ ಇಲಾಖೆದವ್ರು ತಕ್ಷಣ ಚೆಕ್ ಪೋಸ್ಟ್ ಹಾಕಿ ಸರ್, ಅದು ಮಾಡ್ತೀವಿ. ಯಾಕಂದ್ರೆ ಆಲ್ರೆಡಿ ಮೆಮೊರಂಡಮ್ನು ಕೆಲವು ಎಲ್ಲ ವಿವಿಧ ಸಂಘಟನೆಗಳು ಕೊಟ್ಟಿದ್ದಾರೆ. ಒಂದ್ ಮಿನಿಟ್ ಮಾತಾಡ್ಬಿಡ್ರಿ. ನೀವು ಚೆಕ್ ಪೋಸ್ಟ್ ಹಾಕಿ ಇಲಾಖೆದವ್ರು ಒಂದು ಸ್ವಲ್ಪ ಇದು ಹಾಕ್ತಿದ್ರೆ ಈ ಸಮಸ್ಯೆ ಆಗೋದಿಲ್ಲ. ನಮ್ಮ ಕಾರ್ಯಕರ್ತರು ಇದು ಆಗ್ತಾರ, ಪೊಲೀಸ್ ಇಲಾಖೆದವರಿಗೆ ಯಾವ್ದು ಇದು ಮಾಡ್ತಾರಂದ್ರೆ ಒಂದೇನು ತ್ರಾಸಪ್ಪ ಅಂದ್ರೆ ಎಲ್ಲರಿಗೆ ಪೊಲೀಸ್ ಇಲಾಖೆದವರಿಗೆ ಯಾವ್ದು ಇದು ಮಾಡ್ತಾರಪ್ಪ ಅಂದ್ರೆ ಅಲ್ಲಿವರೆಗೆ ನಿಮ್ಮ ಇಲಾಖೆದವ್ರು ಕುಂತು ಇದು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇಮಿಡಿಯೇಟ್ ಅದು ಏನದು ಆಕ್ಷನ್ ತೋರಿ. ಮತ್ತೆ ನಾಳೆಯಿಂದನೇ ಚೆಕ್ ಪೋಸ್ಟ್ ಆಗಬೇಕು. ಡಿಪಾರ್ಟ್ಮೆಂಟ್ದವ್ರು ಒಂದು ವೇಳೆ ಚೆಕ್ ಪೋಸ್ಟ್ ನಲ್ಲಿ ಡ್ಯೂಟಿ ಮಾಡಿದ್ರೆ ನಮ್ಮ ಕಾರ್ಯಕರ್ತರು ಎಲ್ಲ ಸರ್ಕಲ್ ಓಡಾಡ್ತಾರೆ. ತಮ್ಮ ಮಾಹಿತಿ ಆಮೇಲೆ ಆಲ್ರೆಡಿ ಇಲಾಖೆಯವರು ಕರೆಕ್ಟ್ ಆಗಿ ತಾವು ಕೋಆಪರೇಟ್ ಮಾಡಿದ್ರೆ ಕಾರ್ಯಕರ್ತರು ನಮ್ಮವ್ರು ಯಾರು ಡೈರೆಕ್ಟ್ ಹೋಗೋದಿಲ್ಲ, ನಮಗೆ ಇನ್ಫಾರ್ಮೇಶನ್ ಕೊಟ್ಟೆ ಇದು ಮಾಡ್ತಾರೆ ಸರ್. ಆಲ್ರೆಡಿ ಕೂಡ ಇದಕ್ಕೆ ಏನದ ಇಮಿಡಿಯೇಟ್ ಇವತ್ತು ರಾತ್ರಿಯಿಂದ ಚೆಕ್ ಪೋಸ್ಟ್ ಹಾಕುವಂತ ಪ್ರಯತ್ನ ಆಗ್ಲಿ ಸರ್. ಆಮೇಲೆ ಸರ್ ಇನ್ನೊಂದೇನದ ಆಲ್ರೆಡಿ ಆಕಳು ಬಂದಾವ, ಆಲ್ರೆಡಿ ಅವಕ್ಕೂ ರಕ್ಷಣೆ ಮಾಡೋ ವ್ಯವಸ್ಥೆ ಮಾಡ್ಬೇಕು ಸರ್. ಆಲ್ರೆಡಿ ಆಕಳು ಬಂದಾವ, ಅವಕ್ಕೂ ರಕ್ಷಣೆ ಮಾಡೋ ವ್ಯವಸ್ಥೆ ಆಗ್ಬೇಕು. ಈಗ ಅವ್ರಿಗೆ ಅದು ಗಾಡಿ ಅವ್ರ ಕಡೆ ಇರೋಂಥ ತಲವಾರು, ಅವ್ರ ಕಡೆ ಚಾಕು, ಅವ್ರು ಸೀಸ್ ಆಗ್ಬೇಕು. ಅವ್ರು ಸೀಸ್ ಆಗ್ಬೇಕು ಸರ್. ಅದೇ ಬೇಕು. ಹಾಗೆ ಆಗುತ್ತೆ. ಅಲ್ಲೇ